ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಬೆಳೆಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. And in the end, I would like to finish my sentence by saying just one line, and that is, you cannot expect, I repeat, you cannot expect justice from a nation whose flags you burn every Friday. Thank you. Jai Hind. देखो देख 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 कितनी चौड़ी तरह रखो बम्बू। देख ऊपर दिख रहा है, दिख रहा है भाई गया सतीश भाई गया गया ಟ್ರಂಪ್ ಅವರ ಮಾತಾಡ್ತಾ ಗೊತ್ತಿಲ್ಲ. ಈ ಎರಡು ದಿನ ಏನಾಗುತ್ತೆ ಅಂತ ಹೇಳಲ್ಲ. ಲಾಭನೂ ಆಗಿಲ್ಲ, ನಷ್ಟ ಅಂತೂ ಜನ ಸತ್ತಿರ್ಬೋದು 26 ಜನ. ಆದರೆ ಪಾಕಿಸ್ತಾನ ಈಗಲೂ ಕೂಡ ಒಂದಲ್ಲ ಒಂದು ತೀಟೆಗಳನ್ನು, ಒಂದಲ್ಲ ಒಂದು ತೊಂದರೆಗಳನ್ನು ಮಾಡ್ತಾ ಇದೆ. ಆಕ್ರಮಿತ ಯುವಕ ಜಾಗಗಳು ಕೂಡ ನಮ್ಮ ಅಲ್ಲಿ ಯಾವುದೇ ಉಗ್ರಗಾಮಿಗಳು ಕೂಡ ಇವತ್ತು ಸಿಕ್ಕಿಲ್ಲ. ಯಾರ್ಯಾರು ಈ ಕೃತ್ಯಗಳಿಗೆ ಪಹಲ್ಗಾಮ ಕಾರಣಕರ್ತರಾದರು, ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಕಾರಣರಾದರು, ಅವರೆಲ್ಲರೂ ಕೂಡ ಹಿಂದೆಯಾಗಿ ಅವರ ಆರಾಮ ಓಡಾಡ್ಕೊಂಡಿದ್ದಾರೆ. ಇದು ದೇಶ ರಕ್ಷಣೆ ಮಾಡುವಂತಹ ಒಂದು ಭದ್ರತಾ ವ್ಯವಸ್ಥೆ ಅಂತ ಹೇಳುವಂತಹ ದೇಶಗಳು ಇದನ್ನು ಇಡೀ ವಿಶ್ವವೇ ಕಲಿಸಿದ್ರು ಕೂಡ ಯುದ್ಧವನ್ನು ಕದನ ವಿರಾಮಕ್ಕೆ ಅದು ದೊಡ್ಡ ಒಂದು ರೀತಿ ಭಾರತಕ್ಕೆ ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದು. ಕ್ಷಮೆ ಇರಬಹುದು, ಆದರೆ ನಮ್ಮ ದೇಶಕ್ಕೆ ಇದರಿಂದ ಯಾವ ಲಾಭವೂ ಇಲ್ಲ, ಯಾವ ಭದ್ರತೆಯೂ ಅಲ್ಲ ಅಂತ ಹೇಳಬಹುದು. ಪಾಕಿಸ್ತಾನ ಇವತ್ತು ಮೌನ ವಹಿಸಿರಬಹುದು, ಮುಂದೊಂದು ದಿನ ಮತ್ತೆ ಕೆಣಿಕೊಳ್ಳುವಂಥದ್ದು, ತೀಟೆ ತೆಗೆಯುವಂಥದ್ದು, ಇಲ್ಲಿ ದೇಶದ ಒಳಗಡೆ ಆಂತರಿಕ ಸಮಸ್ಯೆ ಮಾಡುವಂಥದ್ದು ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ನಮ್ಮ ದೇಶಲ್ಲೂ ಕೂಡ ಈಗ ಮೈಸೂರಿನಲ್ಲಿ ಅಣುಕು ಪ್ರದರ್ಶನಗಳು ಮತ್ತು ತಾಲೀಮುಗಳು ನಡೀತಾ ಇದೆ. ಬೆಂಗಳೂರು ಸಿಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಕರ್ನಾಟಕ ದೇಶಗಳಲ್ಲೂ ಕೂಡ, ನಮ್ಮ ಕರ್ನಾಟಕ ಪ್ರದೇಶಗಳಲ್ಲೂ ಕೂಡ ಅನೇಕ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈಗ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯುದ್ಧದಿಂದ ಆಗುವಂಥ ಕಷ್ಟ ನಷ್ಟಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಅಲ್ಲೆಲ್ಲ ಜಿಲ್ಲಾಡಳಿತಗಳು ಸಿದ್ಧತೆ ಮಾಡಿರಬಹುದು. ಆದರೆ ಉತ್ತರ ಭಾರತ ಪ್ರವಾಸಕ್ಕೆ ದಕ್ಷಿಣ ಜನ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಧೈರ್ಯವಿಲ್ಲ. ಗುಜರಾತ್ ಆಗ್ಬೋದು, ಪಂಜಾಬ್ ಆಗ್ಬೋದು, ಅಮೃತ್ಸರ್ ಆಗ್ಬೋದು, ಗಡಿಭಾಗ ಆಗ್ಬೋದು, ಇನ್ನು ಬಹಳಷ್ಟು ರಾಜ್ಯಗಳಿಗೆ ಅಲ್ಲಿ ಹೋಗೋದಕ್ಕೆ ನಾವು ಕೂಡ ಜನ ನೆಮ್ಮದಿಯಿಂದ ಯಾವ ಧೈರ್ಯದ ಮೇಲೆ ಉತ್ತರ ಭಾರತದ ಪ್ರವಾಸಕ್ಕೆ ಜನ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗುತ್ತೆ. ಆದರೂ ಕೂಡ ಭಾರತ ಎಲ್ಲ ರೀತಿಯ ಸನ್ನದ್ಧವಾಗಿರುವಂಥದ್ದು ಭಾರತದ ಒಂದು ಗೌರವವನ್ನು ಹೆಚ್ಚಿಸಿ ಇರಬಹುದು. ಒಂದು ರೀತಿ ಕದನ ವಿರಾಮ ಆಗ್ಬೋದು ಮತ್ತು ಅದಕ್ಕೆ ತಕ್ಕ ಪಾಕಿಗೆ ಸಕ್ಕಂಥ ತಿರುಗೇಟು ಕೊಟ್ಟಿದೆ ಆ ವಿಚಾರದಲ್ಲಿ ಬೇರೆ ಮತ್ತು ನಮ್ಮ ಸೈನಿಕರು. ಆದರೆ ಇದು ನಮ್ಮ ಸೈನಿಕರನ್ನು ಕುಗ್ಗಿಸುವಂತಹ ಕದನ ವಿರಾಮ ಸಡನ್ನಾಗಿದ್ದು ತೀರ್ಮಾನ ತಗೊಳ್ಳೋದಂತ ಇದೆಯಲ್ಲ, ಅದು ನಾವು ಯುದ್ಧ ಮಾಡದೇ ಇರ್ಬೋದು. ಆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ರೆಡಿಯಾಗಿ ಈಗ ಶಸ್ತ್ರಾಸ್ತ್ರಗಳನ್ನು ನಾವು ಬದಿಗಿಟ್ಟು ಮೂಲೆ ಕೂತ್ಕೊಂಡು ಶತ್ರುಗಳನ್ನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿದಾಗುತ್ತಾ ಅಂತ ಅನಿಸುತ್ತೆ. ಹಾಗಾಗಿ ಭಾರತೀಯನಿಗಂತೂ ಖಂಡಿತ ಇಷ್ಟ ಇರೋದಿಲ್ಲ. ಯಾವ ಭಾರತೀಯನೂ ಕೂಡ ಈ ಕದನ ವಿರಾಮವನ್ನು ಒಪ್ಪುವಂಥ ಸ್ಥಿತಿಯಲ್ಲಿಲ್ಲ. ನರೇಂದ್ರ ಮೋದಿ, ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಮತ್ತು ರಕ್ಷಣಾ ಸಚಿವರಾಗ್ಬೋದು, ಗೃಹ ಸಚಿವರಾಗ್ಬೋದು, ಅವರು ಹೇಳಿದಂತೆ ಈ ದೇಶದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ತಕ್ಕ ಉತ್ತರಗಳನ್ನು ಕೊಡುವಂಥ ಎಲ್ಲ ಲಕ್ಷಣಗಳು ಇದೆ ಅನ್ನೋ ಒಂದು ದೊಡ್ಡ ಒಂದು ಸತ್ಯಾಂಶಗಳು ಹೊರಗೆ ಬರುವಂಥ ನಿರೀಕ್ಷೆ ಇತ್ತು. ಆದರೆ ಇದು ಯಾಕೋ ಏನೋ ಯಾರೋ ಮಧ್ಯಸ್ಥಿಕೆ ವಹಿಸಿದಾಗ ವಿದೇಶಾಂಗ ನೀತಿಗಳಿರ್ಬೋದು, ದೇಶ ವಿದೇಶಗಳಲ್ಲಿ ನಡೆಯುವಂಥ ಚರ್ಚೆಗಳಿರ್ಬೋದು, ಪಾಕಿಸ್ತಾನದ ಮೇಲೆ ನಾವು ಸಣ್ಣ ರಾಷ್ಟ್ರದ ಮೇಲೆ ಮುಗಿಬೀಳ್ತಾ ಇದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಅವರು ಸಣ್ಣ ರಾಷ್ಟ್ರವಾಗಿ ನಮ್ಮ ದೇಶದಲ್ಲಿ ಆಂತರಿಕ ಸಮಸ್ಯೆಗಳು ಉಂಟು ಮಾಡಿರುವಂಥದ್ದು ಮತ್ತು ಗಡಿ ಭಾಗದಲ್ಲಿ ಉಂಟು ಮಾಡುವಂಥ ಸಮಸ್ಯೆಗಳಾಗ್ಬೋದು, ನರಮೇಧಗಳಾಗ್ಬೋದು, ಉಗ್ರವಾದಗಳನ್ನು ಇಲ್ಲಿ ನಮ್ಮ ದೇಶದಲ್ಲಿ ಬಿಚ್ಚಿರುವಂತಹ ಪ್ರಯತ್ನಗಳಾಗ್ಬೋದು, ಹೀಗೆ ಎಲ್ಲವೂ ಕೂಡ ಒಂದಲ್ಲ ಒಂದು ತೊಂದರೆಗಳನ್ನು ಮಾಡ್ತಾಯಿದೆ. ಇವತ್ತು ಮೈಸೂರಂಥ ಶಾಂತಿಯುತ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಭದ್ರತೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡಿ ನೋಡಿ. ಅಣುಕು ಪ್ರದರ್ಶನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಮೈಸೂರಂಥ ಶಾಂತಿನಗರದಲ್ಲೂ ಕೂಡ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ಮೈಸೂರು ಅರಮನೆಯಿಂದ ಪ್ರಾರಂಭವಾದಂತಹ ಇದು ಸುಮಾರು 4 ಆ್ಯಂಬುಲೆನ್ಸ್ಗಳಿಗೆ ಸಮಾಜ ಸೇವಕರುಗಳು, ಜಿಲ್ಲಾಡಳಿತಗಳು, ಜಿಲ್ಲಾ ಪೊಲೀಸ್ಗಳು ಮತ್ತು ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು, ಸಾಮಾಜಿಕ ಸೇವೆಗಳಲ್ಲಿ ಸೇವಾ ಕಾರ್ಯಕರ್ತರುಗಳು ಇದಕ್ಕೆ ನೆರವಾಗಿದ್ದಾರೆ. ಆದರೆ ಪಾಕಿಸ್ತಾನ ಇವತ್ತು 2 ದಿನ ಸೈಲೆಂಟ್ ಆಗಿರಬಹುದು, ಆದರೆ ನಮ್ಮ ಗಡಿ ಭಾಗದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ಯಾರು ಉತ್ತರ ಕೊಡ್ತಾರೆ ಮತ್ತು ಈಗಾಗಿರೋ ಸಮಸ್ಯೆಗಳಿಗೆ ಒಂದು ರೀತಿ ಲಾಭ ಅಂತಿಲ್ಲ. ಯಾವ ಉಗ್ರಗಾಮಿಗಳು ಸತ್ತಿಲ್ಲ, ಅವ್ರ ಕುಟುಂಬದವ್ರು ಸತ್ತಿರ್ಬೋದು, ಅವರ ಜಾಗಗಳನ್ನು ನೀವು ನಿರ್ನಾಮ ಮಾಡಿರ್ಬೋದು, ಅದು ಬೇರೆ ವಿಚಾರ. ಅದರಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶ ಸೈನಿಕರ ಬಗ್ಗೆ ನಮಗೆ ಹೆಮ್ಮೆ ಇದೆ. 140 ಕೋಟಿ ಭಾರತೀಯರ ಕನಸೇನಿತ್ತು, ಆಕ್ರಮಿತ ಪಾಕ್ ನಮ್ಮ
ಭಾರತೀಯ ಜಾಗವನ್ನು ನಾವು ನಮ್ಮ ದೇಶಕ್ಕೆ ವಶಪಡಿಸ್ಕೊಳ್ಬೇಕು ಮತ್ತು ಉಗ್ರಗಾಮಿಗಳನ್ನು ನಮ್ಮ ದೇಶದಿಂದ ಹೊರಗಡೆ ಹೋಗಬೇಕು ಮತ್ತು ಅವರಿಗೆ ಆ 6 ಜನ ಉಗ್ರಗಾಮಿಗಳು ಏನಿದ್ದರು ದೊಡ್ಡ ದೊಡ್ಡ ಉಗ್ರಗಾಮಿಗಳು ಅವರೆಲ್ಲರೂ ಕೂಡ ಈ ದೇಶ ಇಂಟ್ರೆಸ್ಟ್ನ ಜಗತ್ತಿಗೆ ಬೇಕಾದಂಥವ್ರು ಅವರೆಲ್ಲರನ್ನೂ ಪಾಕಿಸ್ತಾನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದೆ. ಅದಕ್ಕೆ ಅವರು ಯಾವುದೇ ಕ್ರಮ ಜರುಗಿಸಿಲ್ಲ ಅಥವಾ ಭಾರತೀಯರಿಗೆ ಒಪ್ಪಿಸುವಂಥದ್ದೇ ಅವ್ರನ್ನ ಭಾರತಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅವರು 6 ಜನರನ್ನು. ಆಗ ಕೂಡ ಆ ದೇಶದ ತಪ್ಪುಗಳನ್ನು ಅವ್ರು ತಿದ್ದುಕೊಳ್ಳುವಂಥ ದೇಶ ಅವ್ರ ಒಂದು ಮುಂದುವರೆದ ರಾಷ್ಟ್ರಕ್ಕೆ ಅವರು ಒಂದು ಬೆಳೆಯುವಂಥ ರಾಷ್ಟ್ರಕ್ಕೆ ಇರಬೇಕಂತ ಒಂದು ಭದ್ರತೆ ವ್ಯವಸ್ಥೆಗೆ ಬೇಕಾದಂಥ ದೇಶ ಆಗ್ತಿತ್ತು, ಬೆಳೀತಿತ್ತು. ಇವತ್ತು ರಷ್ಯಾ ಯಾವ ದೇಶಗಳು ವಿದೇಶಗಳು ನರೇಂದ್ರ ಮೋದಿಯವರು ಹೇಳಿದ್ರು ಕೂಡ ಉಕ್ರೇನ್ ಮೇಲೆ ಇವತ್ತಿಗೂ ಕೂಡ ಯುದ್ಧ ನಿಲ್ಲಿಸಲಿಲ್ಲ. ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾನೇ ಇದ್ದಾರೆ. ಅವ್ರಿಗೂ ಬೇಕಾದಂತಹ ಎಲ್ಲ ಸಿದ್ಧತೆ ಮಾಡಿದ ಮೇಲೆ ಆ ದೇಶದ ಸಂಬಂಧಪಟ್ಟಂಗೆ ಎಲ್ಲ ಯುದ್ಧಕ್ಕೂ ನಿಂತಿದೆ. ಆ ದೇಶಕ್ಕೆ ಸಣ್ಣ ರಾಷ್ಟ್ರದ ಮೇಲೆ ದೊಡ್ಡ ರಾಷ್ಟ್ರ ಅದಕ್ಕೂ ಕೂಡ ಅದು ಮುಗಿ ಬಿದ್ದಿದೆ. ಅವ್ರು ಮಾಡೋ ತಪ್ಪುಗಳ ಬಗ್ಗೆ ಅಲ್ಲಿ ಅವರದಂಥ ಆಂತರಿಕ ಸಮಸ್ಯೆಗಳು, ಗಡಿ ಸಮಸ್ಯೆಗಳು ಏನೋ ಇರಬಹುದು. ಆದರೆ ನಮ್ಮ ದೇಶದಲ್ಲಿ ಭಾರತೀಯಗೆ ಸುಮಾರು 47ನೇ ಇಸ್ವಿಯಿಂದ ಹಿಡಿದು ಇವತ್ತುವರೆಗೂ ಕೂಡ ಪಾಕಿಸ್ತಾನ ಒಂದಲ್ಲ ಒಂದು ತೊಂದರೆಗಳಲ್ಲಿ ಎಲ್ಲ ಥರ ಪೈಪೋಟಿ ಮಾಡ್ತಾಯಿದೆ, ಎಲ್ಲ ಥರ ಕಿರುಕುಳ ಕೊಡ್ತಾಯಿದೆ, ಎಲ್ಲ ಥರ ತೊಂದರೆಗಳನ್ನ ಕೊಡ್ತಾಯಿದೆ. ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ. ಗಡಿ ಭಾಗದಲ್ಲಂತೂ ಈ ಥರ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇಲ್ಲಿನ ಜನರು ಕೂಡ ಭಾರತೀಯರಿಗೆ ಯಾವ ಥರ ತೊಂದರೆಗಳಾಗಬೇಕು ಅದಕ್ಕೆಲ್ಲ ಕೂಡ ಪಾಕಿಸ್ತಾನವೂ ಕೂಡ ಕಾರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಮ ದೇಶದ ರಾಜಕೀಯ ನೀತಿಗಳು ಕೂಡ ಒಂದಷ್ಟು ಎಡವಿರಬಹುದು. ಇವೆಲ್ಲವೂ ಪ್ರಾರಂಭದಿಂದ ನಾವು ಯಾರ ಮೇಲೆ ಆರೋಪ ಮಾಡೋಕ್ಕಾಗದೇ ಇದ್ದರೂ ಕೂಡ ಇಂಥ ತೀರ್ಮಾನಗಳು ಮಾಡ್ಬೋದು. ಅಟಲ್ ಬಿಹಾರಿ ವಾಜಪೇಯಿ 99 ಕಾರ್ಗಿಲ್ ಯುದ್ಧದಲ್ಲಿ ಒಂದೇ ತೀರ್ಮಾನ ತಗೊಂಡ್ರು. ಅವಾಗೂ ಕೂಡ ಭಾಳಷ್ಟು ಜನ ಯುದ್ಧ ಮಾಡೋದಕ್ಕೆ ತೊಂದರೆ ಆಗಿದ್ರು ಕೂಡ ಆವತ್ತು ನಾವು ಕಾರ್ಗಿಲ್ ಯುದ್ಧವನ್ನು ಗೆಲ್ಲೋದಕ್ಕೆ ಕಾರಣ ಆಗೋಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ತೆಗೆದುಕೊಂಡ ಒಂದು ನಿರ್ಧಾರಗಳು. ಹಾಗಾಗಿ ಇವತ್ತು ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ ಮೋದಿಯವರು. ಹಾಗಾದರೆ ಆದರೂ ಕೂಡ ನಾವು ಭಾರತೀಯರು ಯಾವ ಮಟ್ಟಿಗೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ದೇಶದಲ್ಲಿರುವಂಥ ಆಂತರಿಕ ಸಮಸ್ಯೆಗಳಾಗ್ಬೋದು, ನಮ್ಮ ದೇಶದೊಳಗಡೆ ನುಸುಳಿರುವಂಥ ಯಾರ್ಯಾರು ಏನಾರು ಇದ್ದರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಸಾಮಾನ್ಯ ಜನರು ಕೂಡ ಕೈ ಜೋಡಿಸ್ಬೇಕಾಗುತ್ತೆ ಅಂತ ಹೇಳ್ತಾ, ಮತ್ತು ದೇಶದ ರಕ್ಷಣೆ, ಭಾರತೀಯ ರಕ್ಷಣೆ, ಭಾರತದ ಗೌರವ ಹೆಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರೂ ಕೂಡ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಇನ್ನಿಲ್ಲದ ಸಮಸ್ಯೆಗಳು ಬಂದಾಗ ನೇರವಾಗಿ ನಮ್ಮ ದೇಶದ ಒಳಗಡೆ ಯಾರಾದರೂ ನುಸುಳಿದ್ರೆ ಅಪ್ಪಿತಪ್ಪಿ, ಈಗ ನಮಗೆ ಶಂಕೆ ಇರುವುದೇನು ಅಂತಂದರೆ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ದೇಶದ ಒಳಗಡೆ ಯಾವ ಮೂಲೆಯಲ್ಲಿದ್ದಾರೆ, ಎಲ್ಲಿ ಅಡಗಿ ಕೂಳ್ತಿರ್ತಾರೆ, ಅವರ ಅಜಾನ ಬಾಹುಗಳು ಎಲ್ಲೆಲ್ಲಿ ಕೈ ಚೆಲ್ಲಿದೆ, ಅವರು ಏನೇನು ಕುತಂತ್ರದಿಂದ ನಮ್ಮ ದೇಶದೊಳಗಡೆ ಈ ಕೆಲಸ ಮಾಡ್ತಾರೆ ಮತ್ತು ಹೈಟೆಕ್ ಬುದ್ಧಿವಂತರುಗಳು ಏನೇನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕೂಡ ಕಟ್ಟೆಚ್ಚರ ವಹಿಸಬೇಕಾಗತ್ತೆ. ಸಾರ್ವಜನಿಕರು ಕೂಡ ಸ್ಥಳೀಯ ಸರ್ಕಾರಗಳು, ಜಿಲ್ಲಾ ಪೊಲೀಸ್ಗಳು, ತಾಲೂಕು ಪೊಲೀಸ್ ಆಡಳಿತಗಳು, ಜಿಲ್ಲಾಡಳಿತಗಳು ಮತ್ತು ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಇಂಥದಕ್ಕೆಲ್ಲ ಸಹಕಾರ ಕೊಡಬೇಕಾಗುತ್ತೆ. ಎಲ್ಲರೂ ಅನುಮಾನಾಸ್ಪದಗಳು ತಕ್ಷಣ ಕರೆ ಮಾಡಿ ಅಂಥವ್ರನ್ನೆಲ್ಲ ಗುರುತು ಮಾಡಬೇಕಾಗುತ್ತೆ. ಯಾರ್ಯಾರು ಇಂಥ ದುಷ್ಕೃತ್ಯಗಳಿಗೆ ಕಾರಣರಾಗ್ತಾರೆ ಅನ್ನೋದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ನಮ್ಮ ಭದ್ರತೆ ಇದೆ, ನಮ್ಮ ಸ್ವಯಂ ರಕ್ಷಣೆ ಇದೆ, ನಮ್ಮ ದೇಶದ ರಕ್ಷಣೆ, ನಮ್ಮ ಭಾರತೀಯ ಗೌರವ ಎನಿಸುವಂಥ ಕೆಲಸ ನಾವೆಲ್ಲ ಮಾಡೋಣ. ಜೈ ಇಂಡಿಯಾ.